ನೋಡಿದ್ರೆ ಕೋಳಿ ನೋಡಿ ಹೆಂಗೆ ಕಚ್ಚ ಕಚ್ಚ ಹರಿತದಂತ. ಎಷ್ಟೆಷ್ಟೊತ್ತಿಗೆ ನೆನಪಾಗ್ತದೆ ನೋಡಿ, ಅಷ್ಟೆಷ್ಟೊತ್ತಿಗೆ ಹೋಗೋದು ತಿನ್ನೋದು. ಈಗ ಮತ್ತೆ ಹೋಗಾನೆ. ಆಯ್ತು ಬಾ ಬಾ. ಎರಡಲ್ಲ ಒಂದೇ ಮರ, ಎರಡು ಕವರ್ ಹೊಡೆದಿದ್ದು. ನಾ ಎರಡು ಮರ ಇನ್ನೊಂದು ಮಾಡಿದೆ. ಮನೆ ದನಗಳಿಗೆ ಇದಂದರೆ ಇಷ್ಟ ಗೈಸ್. ಬಿಟ್ಟಿದ್ದೇ ಇಲ್ಲಿ ಬರ್ತಾರೆ ಒಂದೊಂದ್ಸತಿ. ಏನು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ತಿಂಡಿ ಅಷ್ಟೇ ತಿಂದಾಯಿತು. ಈಗ ದನಗಳನ್ನೆಲ್ಲ ಬಿಡಬೇಕು. ಹಾಗೇನೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಸೊ ಗೈಸ್, ಈಗ ದನಗಳನ್ನು ಬಿಟ್ಟು ಆಮೇಲೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬಾಬಣ್ಣ ಆವಾಗಲೇನೆ ಒತಿಕೆ ಅಥವನ್ನು ಹಿಡ್ದಿದ್ದ, ಅದನ್ನು ಸಾಯಿಸಿ ಹಾಗೆ ಬಿಟ್ಟಿಟ್ಟಿದ್ದ. ಈಗ ನೋಡಿದರೆ ಕೋಳಿ ನೋಡಿ ಹೆಂಗೆ ಕಚ್ಚ ಕಚ್ಚ ಹರಿತದಂತ. ನಮ್ಮ ಬಾಬಣ್ಣ ಬೇರೆ ಕೆಲಸ ಇಲ್ಲ ಪಾಪ, ಅದನ್ನು ಸುಮ್ಮನೆ ಸಾಯಿಸಾಕ್ಬಿಟ್ಟಾನೆ. ನೋಡಿ ಅದೆಷ್ಟು ದೊಡ್ಡ ಇತ್ತು ಅಂತ. ಈಗ ಅದು ಕೋಳಿ ಹೆಂಗೆ ತಿಂತದೇನೇನೋ, ಅಷ್ಟು ದೊಡ್ಡದೇ ನೋಡಿ ಅದು. ಇದು ಕೋಳಿಗಿದೆ ಕೆಲಸ. ಅದು ಖಾಲಿ ಆಗೋ ತನಕ ಈಗ ಕಚ್ಚ ಕಚ್ಚ ಹರಿದು ತಿಂತಾನೆ. ಈ ಕೋಳಿ ಎಲ್ಲಾದರೂ ನನ್ನ ಮೈ ಮೇಲೆ ಬಿಸಾಕಿದ್ರು ಹಾಕ್ತು. ಈಗ ನೋಡಿ ಆ ಕೋಳಿಗಳು ಒತಿಕೆ ತನ್ನ ತಿಂತವ್ರೆ ಅಂತ ಈಗ ಹೋಗಾನೆ ನೋಡಿ. ಅವನ ಕೆಲಸ ಒಂದೆರಡಲ್ಲ, ನೆನಪಾದಷ್ಟೊತ್ತಿಗೆ ಹೋಗೋದು. ಬಾಬಣ್ಣ ಈಗ ನೋಡಿ ಎತ್ಕೊಂಡು ಹೋಗ್ತಾವ. ನೋಡಿ ಮತ್ತೆ ಕೋಳಿಗಳಿಗೆ ಆವಾಜ್ ಹಾಕ್ತಾ, ಬಾಬು ಅವ್ರು ತಿನ್ಲಿ ಬಿಡು.
ನೋಡಿ ಆ ಕೋಳಿ ಎಷ್ಟೊತ್ತಿಗೆ ಎದ್ದು ಹೋಗುದು ಅನ್ಕಂಡು ಕಾಯ್ತಾ ಕೂತಾನೆ ಅವ. ಎಷ್ಟು ದೊಡ್ಡ ಇತ್ತು ನೋಡಿ, ಅದನ್ನು ನೋಡಿದ್ರೆ ಪಾಪ ಅನಿಸ್ತದೆ ನನಗೆ. ಅದು ತಲೆ ಒಂದೇ ಕೊಚ್ಚಿ ಹಿಡಿದು ಸಾಯಿಸಿಟ್ಬಿಟ್ಟಾರೆ. ಈಗ ನೋಡಿ ಮತ್ತೆ ಎತ್ಕೊಂಡು ಹೋದ್ರು ಹೋದವ. ಕೋಳಿಗಳಿಗೆ ಒಂದು ಸ್ವಲ್ಪ ಹೆದರ್ತಾವ ಮುಂಜೆ ಬಾಲನೆ ಕಚ್ಚಿ ಹಿಡ್ದ. ಅಲ್ಲೂ ಕಾಯ್ತದೆ ನೋಡಿ ಕೋಳಿ. ಹಾ ಹಿಂಗೆ ನಮ್ಮ ಬಾಬಣ್ಣ ಓತಿಗೆ ಆತನೇನಾದ್ರು ಫುಲ್ ತಿಂದ ಅಂತ ಹೇಳಿದ್ರೆ ಮತ್ತದು ರಾತ್ರಿಗೆ ವಾಂತಿ ಮಾಡಿ ಹಾಕ್ತಾವ ಎಲ್ಲದವ. ಅದೆಲ್ಲ ಇಷ್ಟ ಆದ್ರೂ ತಿಂದ್ರ ಮೇಲೆ ಕಷ್ಟ ಆಗೋಗ್ತದೆ. ಸೊ ಅದಕ್ಕೆ ಅವ ಎಲ್ಲ ತಿನ್ನೋದಿಲ್ಲ ಒಂದೇ ಸಾರಿ. ಮೊನ್ನೆನೂ ಹಾಗೆ ಒಂದು ಓತಿಕೆ ಆತನ ಹಿಡ್ದಿದ್ದ, ಅಷ್ಟೇ ತಿಂತಿದ್ದ. ಈಗ ಮತ್ತೊಂದು ಹಿಡ್ದಾನೆ. ಅವನಿಗೆ ಕೆಲಸನೇ ಇಲ್ಲ, ಅದೇ ಕೆಲಸ ಒಂದು. ಎಷ್ಟೊತ್ತಿಗೆ ನೆನಪಾಗ್ತದೆ ನೋಡಿ, ಅಷ್ಟೊತ್ತಿಗೆ ಹೋಗೋದು ತಿನ್ನೋದು. ಈಗ ಮತ್ತೆ ಹೋಗಾನೆ ನೋಡಿ ಅಲ್ಲಿ. ಆಯ್ತು ಬಾ ಬಾ. ಈಗ ಸಂಜೆ ಆಯಿತು. ಈಗ ನಾನು ಮತ್ತು ಅಮ್ಮ ತರಕಿಗೆ ಹೋಗ್ತಾ ಇದ್ರು. ಹಾಗೆಯೇ ನಮ್ಮ ದನಗಳು ಮತ್ತು 3 ಬರಬೇಕು, ಬಾಕಿ ಇದ್ದಾರೆಲ್ಲ ಬಂದರೆ ಅವರನ್ನು ಕಟ್ಟಿ ಹಾಕೇನಾಯಿತು. ಹಾಗೆ ಈಗ ತರ್ಕಿಗೆ ಹೋಗಿ ಆಮೇಲೆ ಹುಲ್ಲನ್ನು ತರಬೇಕು. ನಾವು ತರ್ಕನ್ನು ಬರ್ಗುವ ಜಾಗ ಇದೆ ನೋಡಿ. ಇಲ್ಲಷ್ಟೇನು ತರ್ಕ ಬೀಳಲಿಲ್ಲ, ತೆಳ್ಳಗೆ ಬಿದ್ದದೆ. ಮತ್ತು ಬಾಕಿ ಎಲ್ಲ ಕಡೆಗೂ ನೋಡಿದ್ರು ಎಲ್ಲೂ ಇಲ್ಲ. ಸೊ ಇಲ್ಲೇ ಬರ್ಗುವ ಅಂತ ಡಿಸೈಡ್ ಮಾಡಿ ಇಲ್ಲೇ ಬರ್ತ್ರು. ಈಗ ಇಲ್ಲೊಂಥರ ಸೊಡ್ಗೆ ಬಿದ್ದದ ನೋಡಿ, ಈ ಥರ ಎಲೆ ಬಿದ್ದದ ನೋಡಿ. ಈ ಎಲೆ ಮರದ ಕಾಯಿ ಇದು ನೋಡಿ, ಎಲ್ಲ ಕಾಣೋದಿಲ್ಲ. ಅದು ಎಲ್ಲ 2 ಮರ ಅದೆಲ್ಲ. ಸೊ ಹಾಗಾಗಿ ಎರಡಲ್ಲ ಒಂದೇ ಮರ, 2 ಕವರು ಹಿಡಿದಿದ್ದು. ನಾ 2 ಮರ ಇನ್ನೊಂದು ಮಾಡಿದೆ. ಆ ಕಡೆದೊಂದು ಮರ ಈ ಕಡೆಗೆ ಟಚ್ ಆಗೋದು ನೋಡಿ, ಹಂಗಾಗಿ ಕಾಣೋದಿಲ್ಲ. ನೋಡಿ ಇಲ್ಲೆಲ್ಲ ಬೀಳ್ತಾ ಅದೇ. ಹಾಗೆ ನಮ್ಮ ಮನೆ ದನಗಳಿಗೆ ಇದಂದರೆ ಇಷ್ಟ ಗೈಸ್. ಬಿಟ್ಟಿದ್ದೇ ಇಲ್ಲಿ ಬರ್ತಾರೆ ಒಂದೊಂದ್ಸತಿ. ಏನೂ ಗೊತ್ತಾಗಿಲ್ಲ ಇರಬೇಕು ಅವರಿಗೆ, ಇಲ್ಲ ಗೊತ್ತಾಗಿದ್ರೆ ಇಲ್ಲೇ ಬರ್ತಿದ್ರು ಡೈಲಿ ತಿನ್ನಲಿಕ್ಕೆ. ಸೊ ಇದೊಂಥರ ಇಷ್ಟ ನಮ್ಮ ಮನೆ ದನಗಳಿಗೆ. ತರ್ಕನ್ನು ತಂದಾಯಿತು. ಹಾಗೆ ಈಗ ಕೊಟ್ಟಿಗೆಯಲ್ಲಿ ಹಾಸಬೇಕು. ಹಾಗೆಯೇ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇವೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್.